ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡದ ಪ್ರಶ್ನೆಗಳನ್ನು ನೋಡುವ. ನಾವು ಕೆ ಎ ಮತ್ತು ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟ್ನಲ್ಲಿ 35 ಮಾರ್ಕ್ಸ್ ಕನ್ನಡ, 35 ಮಾರ್ಕ್ಸ್ ಇಂಗ್ಲೀಷು ಮತ್ತು 30 ಮಾರ್ಕ್ಸ್ ಕಂಪ್ಯೂಟರ್ ಸೈನ್ಸ್ ಇರ್ತದೆ. ಆದ್ದರಿಂದ ಪ್ರಶ್ನೆಗಳ ಸರಣಿಯನ್ನು ಸರಿಯಾದ ಒಂದು ವಿಶ್ಲೇಷಣೆಯೊಂದಿಗೆ ನೀಡ್ತಾ ಹೋಗ್ತಾ ಇದ್ದೇನೆ. ಹಿಂದಿನ ವಿಡಿಯೋನ ನೀವು ಗಮನಿಸಬಹುದು. ಹಾಗಾದರೆ ಈ ಒಂದು ವಿಷಯದಲ್ಲಿ ಕನ್ನಡವನ್ನು ತಗೊಂಡುಕೊಂಡಿದ್ದೇನೆ. ಕನ್ನಡದ ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ. ಯೋಗವಾಹಕಗಳು ಸಂಖ್ಯೆ ಎಷ್ಟು ಅಂದರೆ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅಂತ ನೀವು ತಿಳ್ಕೊಂಡ್ರೆ 49 ಅಕ್ಷರಗಳನ್ನು ಕನ್ನಡ ವರ್ಣಮಾಲೆಯಲ್ಲಿ ನೋಡ್ಬೋದು. ಅದರಲ್ಲಿ 13, 34, 2 ಓಕೆ, 13 ಸ್ವರಗಳು, 34 ವ್ಯಂಜನಗಳು, 2 ಯೋಗವಾಹಕಗಳು. ಯೋಗವಾಹಕಗಳು ಅನುಸ್ವಾರ ಮತ್ತು ವಿಸರ್ಗ, ಇದೆಲ್ಲ ಕಾಮನ್ ಆಗಿ ಗೊತ್ತಿರ್ತದೆ. ಇಲ್ಲಿ ನೋಡಿ 13 ಅಂತ ಕೊಟ್ಟಿದ್ದಾರೆ. 13 ಏನಾಗ್ತದೆ? ಸ್ವರಗಳು. 9 ಕೂಡ ಒಂದು ಕೊಟ್ಟಿದ್ದಾರೆ ಅಲ್ವಾ. 9 ನಾವು ಏನು ಹೇಳ್ತೇವೆ? ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತಾರೆ. ಇಲ್ಲಿ ತಪ್ಪಾದ ಉತ್ತರ 5 ಮಾತ್ರ ರಾಂಗ್ ಅಂತ ಕೊಟ್ಟಿದ್ದಾರೆ. ಮೊಟ್ಟ 3 ನಿಯರೆಸ್ಟ್ ಇದಾವಲ್ಲ, ಈಗ ನೀವು ಪಾಯಿಂಟ್ ಔಟ್ ಮಾಡಲಿಕ್ಕೆ ಈಜಿ ಆಗ್ತದೆ. ಅಂದರೆ 3 ಅಂತೂ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಸಂಬಂಧಪಟ್ಟಂಥ ಆಪ್ಷನ್ ಆಗಿರ್ತವೆ, ಅದನ್ನು ತಿಳ್ಕೊಬೇಕಾಗ್ತದೆ. ಓಕೆ, 49 ಅಕ್ಷರ, 13 ವ್ಯಂಜನ, 34 ವ್ಯಂಜನ, 13 ಸ್ವರಗಳು, 2 ಯೋಗವಾಹಕಗಳು, ಮತ್ತು ಇಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಾಕ್ಷರ ಅಂತ ಬರ್ತದೆ. 6 ಹ್ರಸ್ವಸ್ವರಗಳು, 7 ದೀರ್ಘಸ್ವರಗಳು, ನೆಕ್ಸ್ಟು 25 ವ್ಯಂಜನಗಳು, 9 ಯೋಗವಾಹಕಗಳು. ಓಕೆ, ನೆಕ್ಸ್ಟು 9 ಅವರ್ಗೀಯ ವ್ಯಂಜನಗಳು, ಯೋಗವಾಹಕಗಳು 2. ಇದು ಈ ಪ್ರಶ್ನೆಯ ಸಂಕ್ಷಿಪ್ತ ವಿವರಣೆಯಾಗಿದೆ. ನಂತರ ಪ್ರಶ್ನೆ, ವೈದ್ಯ ಪದವು ಈ ನಾಮಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಅನುವರ್ತಕ ನಾಮ, ರೂಢನಾಮ, ಅಂಕಿತನಾಮ, ಭಾವನಾಮ. ವೈದ್ಯ ಅಂದ ತಕ್ಷಣ ನೀವು ನೆನಪು, ವೈದ್ಯರನ್ನು ನಾವು ಚಿಕಿತ್ಸೆಯನ್ನು ಕೊಡೋರನ್ನು ವೈದ್ಯ ಅಂತ ಹೇಳ್ತೇವೆ. ವೈದ್ಯರಿಗೆ ಯಾರು ಹೆಸರಿಟ್ಟಿದ್ದಾರಾ? ಯಾರು ಹೆಸರಿಟ್ಟಿಲ್ಲ, ಅದು ಅಂಕಿತನಾಮ ಆಗಲ್ಲ, ಅಂದರೆ ಇಟ್ಟ ಹೆಸರು ಇರಬೇಕು. ನೆಕ್ಸ್ಟ್ ರೂಢನಾಮ, ರೂಢಿಯಿಂದ ಬಂದಿದೆಯಾ? ಇಲ್ಲ, ವೈದ್ಯ. ಇಲ್ಲಿ ಭಾವನಾಮ ಅಂದರೆ ಇದಕ್ಕೆ ನಾಮಪದಗಳಲ್ಲೇ ಇರದೇ ಇರುವಂಥದ್ದು, ಅದರಿಂದ ಇದು ಕೂಡ ಆಗಲ್ಲ. ಸರಿಯಾದ ಉತ್ತರ ಅನ್ವರ್ತಕ ನಾಮ ಅಂತ ಹೇಳ್ತಾರೆ. ಹಾಗಾದರೆ ನಾಮಪದಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೋಡೋದಾದರೆ, ನಾಮಪದಗಳಲ್ಲಿ ಮುಖ್ಯವಾಗಿ 9 ರೀತಿಯ ನಾಮಪದಗಳನ್ನು ನಾವು ನೋಡಬಹುದಾಗಿದೆ. ಓಕೆ, 9 ರೀತಿಯ ನಾಮಪದಗಳು. 1 ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ, ಗುಣವಾಚಕಗಳು, ಸಂಖ್ಯಾವಾಚಕಗಳು, ಸಂಖ್ಯೆವಾಚಕಗಳು, ಭಾವನಾಮಗಳು, ಪರಿಣಾಮವಾಚಕಗಳು ಮತ್ತು ದಿಗ್ವಾಚಕಗಳು ಅಂತ ನಾವು ನೋಡ್ಬೋದು. ಹಾಗಾದರೆ ನೀಡಿದ ಆಪ್ಷನ್ ರೂಢನಾಮ ಅಂದರೆ ನೀವು ತಿಳ್ಕೋಬೇಕು, ರೂಢಿಯಿಂದ ಬಂದಂಥದ್ದು. ರೂಢಿಯಿಂದ ಬಂದಂಥ ಯಾವುದು? ನದಿಯನ್ನು ರೂಢಿಯಿಂದ ಬರ್ತದೆ. ಈಗ ನದಿ ಹರಿತಾ ಇರ್ತದೆ, ನೀರು ಹರಿತಾ ಇರೋದಕ್ಕೆ ಅದಕ್ಕೆ ಎಲ್ಲರೂ ಸೇರಿ ನದಿ ಅಂತ ಕರೆದರು. ಓಕೆ, ನೆಕ್ಸ್ಟು ಪರ್ವತ, ಗುಡ್ಡ ಪ್ರದೇಶ ಇತ್ತು, ಅದನ್ನು ಎಲ್ಲರೂ ಕೂಡ ಪರ್ವತ ಅಂತ ಕರೆದರು. ನೆಕ್ಸ್ಟ್ ಊರು, ರೂಢಿ. ಓಕೆ, ಊರಿಗೆ ಯಾವುದೇ ಹೆಸರಿಟ್ಟರೆ ಅದು ಅಂಕಿತನಾಮ ಆಗ್ತದೆ. ಊರು ಅದು ರೂಢನಾಮ ಆಗ್ತದೆ. ದೇಶ, ಭಾರತ ದೇಶ ಅಂತ ಇರುತ್ತೆ, ಭಾರತ ಅಂಕಿತನಾಮ. ದೇಶ ಅಂತ ಇಟ್ಟರೆ ಅದು ರೂಢನಾಮ. ಮನುಷ್ಯ, 2 ಕಾಲನ್ನು ಹೊಂದಿದ್ದು ಅಂತ ಬುದ್ಧಿವಂತ ಪ್ರಾಣಿಯನ್ನು ಮನುಷ್ಯ ಅಂತ ಕರೆದ್ರು. ಮನುಷ್ಯ ರೂಢಿನಾಮ. ಓಕೆ, ಈಗ ರೂಢನಾಮ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ನಂತರ ಅಂಕಿತನಾಮ, ನೆನ್ಪಿಟ್ಕೊಳ್ಳಿ, ಅಂಕಿತನೂ ಕೂಡ ಅಂಕಿತನಾಮಕ್ಕೆ ಉದಾಹರಣೆ, ಯಾಕಂದರೆ ಅದು ಇಟ್ಟ ಹೆಸರು. ಓಕೆ, ಸಹದೇವ ನಾವು ಹೆಸರಿಡ್ತೇವೆ ಅಲ್ವಾ, ಹುಟ್ಟಂತ ಇದಕ್ಕೆ. ಧರ್ಮರಾಯ, ಧರ್ಮವನ್ನು ಕರೆಯುವನೇ ಧರ್ಮರಾಯ. ಆ ಒಳಾರ್ಥವನ್ನು ನೀವು ನೋಡಬಹುದು. ಧರ್ಮರಾಯ ಇಟ್ಟಂಥ ಹೆಸರು. ಓಕೆ, ಅದು ಅಂಕಿತನಾಮ ಅಂತ. ನೆಕ್ಸ್ಟು ರಾಹುಲ, ನಿಮ್ಮ ಹೆಸರು ಕೂಡ ಅಂಕಿತನಾಮ ತಿಳ್ಕೊಳ್ಳಿ, ಯಾಕಂದರೆ ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದಾರೆ. ರಾಹುಲ. ನೆಕ್ಸ್ಟು ಕಮಲಾಕ್ಷ, ಇದು ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ. ನಂತರ ಅನ್ವರ್ತಕ ನಾಮ, ಈ ಒಂದು ಪ್ರಶ್ನೆಗೆ ಅನ್ವರ್ತಕ ನಾಮ ಸರಿಯಾದ ಉತ್ತರ. ಹಾಗಾದರೆ ಅನ್ವರ್ತಕ ನಾಮ ಅಂದರೆ ಏನು? ಅನ್ವರ್ತಕ ನಾಮ
ಆ ಮಾಡುವಂಥ ಕೆಲಸಕ್ಕೆ ಕರೆಯುವಂಥ ಒಂದು ನಾಮಪದವಾಗಿದೆ. ಈಗ ವ್ಯಾಪಾರಿ ತರಕಾರಿಯನ್ನು ಮಾಡ್ತಾ ಇರ್ತಾನೆ, ಕಿರಾಣಿ ಅಂಗಡಿಯನ್ನು ಇಟ್ಕೊಂಡಿರ್ತಾನೆ, ಅವನಿಗೆಲ್ಲ ಸೇರಿ ಏನು ಹೇಳ್ತಾನೆ ವ್ಯಾಪಾರಿ ಅಂತ ಕರಿತೇವೆ. ನೆಕ್ಸ್ಟ್ ವಿದ್ವಾಂಸ, ಓಕೆ, ವಿದ್ವತ್ತನ್ನು ಹೊಂದಿರುವಂಥದ್ದು ಸಂಗೀತ ಕ್ಷೇತ್ರದಲ್ಲಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಯಾವುದು ವಿದ್ವತ್ತನ್ನು ಹೊಂದಿದ್ರೆ ಅದು ವಿದ್ವಾಂಸ ಅಂತ ಕರಿತೇವೆ. ವಿಜ್ಞಾನಿ, ಓಕೆ, ರಾಸಾಯನಿಕ, ಭೌತಶಾಸ್ತ್ರ, ಕೆಮಿಸ್ಟ್ರಿ, ಓಕೆ, ಯಾವುದರಲ್ಲಿ ಪರಿಣಿತಿಯನ್ನು ಹೊಂದಿ ಒಂದು ಆವಿಷ್ಕಾರವನ್ನು ಮಾಡಿದಾನೋ ಅವನಿಗೆ ವಿಜ್ಞಾನಿ ಅಂತ ಹೇಳ್ತಾರೆ. ಪೂಜಾರಿ, 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 ಓಕೆ, ದೇವರ ಪೂಜೆಯನ್ನು ಮಾಡೋನು ಪೂಜಾರಿ ಅಂತಾರೆ. ನೆಕ್ಸ್ಟು ಮನೆಗೆ ಬಂದು ಪೂಜೆ ಮಾಡೋನು ಕೂಡ ಅವನನ್ನು ಕೂಡ ಪೂಜಾರಿ ಅಂತ ಕರೀತಾರೆ. ನೋಡಿ, ಅನ್ವರ್ತಕ ನಾಮ ಅಂದರೆ ಅವರ ಕೆಲಸಕ್ಕೆ ಸಂಬಂಧಪಟ್ಟಿರೋದು. ಓಕೆ, ಅರ್ಥ ಆಯಿತು ಅಂತ ಹೇಳ್ಕೊಡ್ತಾನೆ. ನೆಕ್ಸ್ಟು ಭಾವನಾಮ ಅಂತ ಒಂದು ಸಪ್ರೇಟ್ ಕೊಟ್ಟಿದೆ. ನಾಮಪದಕ್ಕೆ ಅಲ್ಲದೆ ಇರುವಂಥವು ಭಾವನಾಮ ಅಂದರೆ ಭಾವನೆಗೆ ಸಂಬಂಧಪಟ್ಟಂಥದ್ದು, ಭಾವನೆಯಿಂದ ಒಳಗೊಂಡಿರಬೇಕು. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಭಾವನಾಮಕ್ಕೆ ಕೆಂಪು, ಕೆಂಪು, ಗುಲಾಬಿ ಹೂವು ಕೆಂಪಿದೆ ಅಂತ ಹೇಳಿದ್ರೆ ಅದರ ಒಂದು ಭಾವನೆಯನ್ನು ಹೇಳ್ತದೆ ಅಲ್ವಾ. ನೆಕ್ಸ್ಟು ಹಿರಿಮೆ, ಹಿರಿಮೆ. ನೆಕ್ಸ್ಟು ಆಟ, ಮಾಟ, ಇವೆಲ್ಲ ಭಾವನಾಮಕ್ಕೆ ಉದಾಹರಣೆ. ಓಕೆ, ಭಾವನೆಯಿಂದ ಒಳಗೊಂಡಿದ್ದು. ಈ ನಾಮಪದಗಳಲ್ಲಿ ಮತ್ತೊಂದು ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ, ಹಲವಾರು ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ಸಂಖ್ಯಾವಾಚಕ, ಸಂಖ್ಯಾವಾಚಕ ಮತ್ತು ಸಂಖ್ಯೆವಾಚಕ ಅಂತ ಎರಡು ರೀತಿಯಾಗಿ ಕೇಳ್ತಾರೆ. ಇವೆರಡನ್ನು ಕನ್ಫ್ಯೂಸ್ ಮಾಡೋಕ್ಕೆ, ಅಂದರೆ ಕನ್ಫ್ಯೂಸ್ ಆಗ್ತಾರೆ ಅಂತ ಪ್ರಶ್ನೆಯನ್ನು ಉದ್ಭವಿಸೋದು ಜಾಸ್ತಿ ಇರ್ತದೆ. ನೆಕ್ಸ್ಟು ಸಂಖ್ಯಾವಾಚಕದಲ್ಲಿ, ಸಂಖ್ಯಾವಾಚಕದಲ್ಲಿ ನೆನ್ಪಿಟ್ಕೊಳ್ಳಿ, 50, 80, 12 ಇವೆಲ್ಲ ಸಂಖ್ಯೆಯಿಂದ ಒಳಗೊಂಡಿರುತ್ತದೆ. ಸಂಖ್ಯೆವಾಚಕ ಅಂದರೆ 3, 12ನೆಯ, 80ನೆಯ, 4 ಈ ರೀತಿಯಾಗಿ. ಸಂಖ್ಯಾವಾಚಕದಲ್ಲಿ ಒಂದು ಎಕ್ಸಾಂಪಲ್ 12ನೆಯ, 12 ಅಂದರೆ ನಿರ್ದಿಷ್ಟವಾದಂಥ ಒಂದು ಸಂಖ್ಯೆಯನ್ನು ನಾವು ಇಲ್ಲಿ ಗುರುತಿಸೋದು. ಸಂಖ್ಯೆವಾಚಕದಲ್ಲಿ 12ನೆಯ, 12ನೆಯ ಅಂದರೆ 12ನೆಯವನು ಒಂದು ವ್ಯಕ್ತಿಯನ್ನು, ವಸ್ತುವನ್ನು ಯಾವುದಾದ್ರೂ ಒಂದು ಹೇಳ್ತಾ ಇರ್ತದೆ. ಇಲ್ಲಿ ನಿರ್ದಿಷ್ಟವಾಗಿ ಅಂಕಿಯನ್ನು ಹೇಳಿರ್ತದೆ, ಅದು ಸಂಖ್ಯಾವಾಚಕ, ಇದು ಸಂಖ್ಯೆವಾಚಕ ಅಂತ ಇರ್ತದೆ. ಇವೆರಡನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಹಲವಾರು ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ. ನಂತರ ಪ್ರಶ್ನೆ ನೋಡಿದಾದರೆ ಹಲವು ಪದಗಳು ಈ ವಾಕ್ಯಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಹಲವು ಪದಗಳು ಈ ವಾಕ್ಯಕ್ಕೆ ಉದಾಹರಣೆ ಆಲ್ರೆಡಿ ಹೇಳಿದ್ದೇನೆ. ಹಲವು, ಕೆಲವು, ಬಹಳ, ಅಷ್ಟು, ಇಷ್ಟು ಇವೆಲ್ಲ ಪರಿಮಾಣವಾಚಕಕ್ಕೆ ಪರಿಮಾಣವನ್ನು ಹೇಳ್ತವೆ, ಒಂದು ಅಳತೆಯನ್ನು ಹೇಳ್ತವಲ್ವ, ಅದಕ್ಕಾಗಿ ಪರಿಮಾಣವಾಚಕಕ್ಕೆ ಉದಾಹರಣೆ ಇದೆ. ಇದು ಕೂಡ ನಾಮಪದದಲ್ಲೇ ಬರ್ತದೆ. ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ, ಅದರ ನಂತರ ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆವಾಚಕ, ಭಾವನಾಮಗಳು, ಪರಿಮಾಣವಾಚಕ ಮತ್ತು ದ್ವಿಗ್ವಾಚಕ ಈ ರೀತಿಯಾಗಿ ಬರ್ತದೆ. ಹಾಗಾದರೆ ಪರಿಮಾಣವಾಚಕ ಅಂದರೆ ಅದರ ಪರಿಣಾಮವನ್ನು, ಅದರ ತೂಕವನ್ನು ಹೇಳುವಂಥದ್ದು, ಅದು ಎಷ್ಟು ಎಂಬುದನ್ನು ಸಾಧಿಸಿಪಡಿಸೋದು. ಮೊದಲೇ ಆಪ್ಷನ್ ಅಷ್ಟು ಪರಿಮಾಣವಾಚಕಕ್ಕೆ. ನೆಕ್ಸ್ಟ್ ಎಷ್ಟು, ಎಷ್ಟು ಕೆ ಜಿ ಇದೆ ಅಂತ ಕೇಳ್ತೇವಲ್ಲ, ಅದು ಪರಿಮಾಣವನ್ನು ಕೇಳ್ತೇವೆ, ಅಳತೆಯನ್ನು ಕೇಳುವಂಥದ್ದು. ನೆಕ್ಸ್ಟ್ ಹಲವು, ಹಲವು. ನಂತರ ಇನಿತು, ನೋಡಿ ಇನಿತು ಇದು ಕೂಡ ಪರಿಮಾಣವಾಚಕ ಕೇಳಿದ್ದಾರೆ. ಇನಿತು ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಅನಿತು, ಇದು ಕೂಡ ಪರಿಮಾಣವಾಚಕಕ್ಕೆ ಉದಾಹರಣೆಯಾಗಿದೆ. ನಂತರ ಪ್ರಶ್ನೆ ನೋಡೋದಾದರೆ ಪ್ರಕಾರವಾಚಕ ಅಂದರೆ ನೀಡಿದ ಆಪ್ಷನ್ನಲ್ಲಿ ಪ್ರಕಾರವಾಚಕ. ಪ್ರಕಾರವಾಚಕ ಅಂದ್ರೇನು? ಪ್ರಕಾರಗಳನ್ನು ಹೇಳುವುದು, ಇದಲ್ಲ ಮತ್ತೊಂದು ಎಂಬುದನ್ನು ಸೂಚಿಸುವುದನ್ನು ಪ್ರಕಾರವಾಚಕ ಅಂತ ಹೇಳ್ತಾರೆ. ಇದಲ್ಲ ಮತ್ತೊಂದು ಅನ್ನೋದನ್ನು ಸೂಚಿಸುವ ಪ್ರಕಾರಗಳನ್ನು, ವಿವಿಧತೆಯನ್ನು ತೋರಿಸುವುದು ಪ್ರಕಾರವಾಚಕ. ನೆಕ್ಸ್ಟು ದಿಗ್ವಾಚಕ. ದಿಗ್ವಾಚಕ ದಿಕ್ಕುಗಳನ್ನು ತಿಳಿಸೋದು. ಮೂಡಣ, ಮೂಡಣ, ತೆಂಕಣ, ತೆಂಕಣ. ಓಕೆ, ನೆಕ್ಸ್ಟು ಪಡುವಣ, ಪಡುವಣ, ಈಶಾನ್ಯ, ಆಗ್ನೇಯ,
ಇವೆಲ್ಲ ದ್ವಿಗ್ವಾಚಕ ಉದಾಹರಣೆ. ಸಂಖ್ಯಾವಾಚಕಕ್ಕೆ ಆಲ್ರೆಡಿ ನಿಮಗೆ ಮೇಲಿನ ಎಕ್ಸಾಮ್ಸ್ನಲ್ಲಿ ಹೇಳಿದ್ದೇನೆ. ಸಂಖ್ಯಾವಾಚಕ ಅಂದರೆ ನಿರ್ದಿಷ್ಟವಾದಂಥ ಸಂಖ್ಯೆಯನ್ನು ಹೇಳುವುದು. 12ನೇ, 12, 3, 4. 12ನೇಯ ಅಂದರೆ ಅದು ಸಂಖ್ಯೆವಾಚಕ, 12 ಅಂದರೆ ಸಂಖ್ಯಾವಾಚಕ. ಇದು ವ್ಯಾಕರಣದಲ್ಲಿ ನಾಮಪದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ಹಾಗಾದರೆ ನಂತರ ಪ್ರಶ್ನೆ ನೋಡೋದಾದರೆ, ಮಳೆಯಾಗಲಿ ಪದದಲ್ಲಿರುವ ಕ್ರಿಯಾರೂಪ ಯಾವುದು ಅಂತ ಹೇಳಿದ್ದಾರೆ. ಮಳೆಯಾಗಲಿ, ಆಗಲಿ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಆಗಲಿ, ನಡೆಯಲಿ, ಈ ರೀತಿಯಾದ ಪ್ರಶ್ನೆಯನ್ನು ನೀಡಿದಾಗ ಅವೆಲ್ಲ ವಿದ್ಯಾರ್ಥಕಕ್ಕೆ ಉದಾಹರಣೆಯಾಗಿದೆ. ಹಾಗಾದರೆ ಕ್ರಿಯಾಪದಗಳಲ್ಲಿ ನೋಡೋದಾದರೆ, ಅರ್ಥರೂಪ ಕ್ರಿಯಾಪದಗಳಲ್ಲಿ 3 ವಿಧಗಳನ್ನು ನಾವು ನೋಡಬಹುದು. ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಕ ರೂಪ ಕ್ರಿಯಾಪದ, ನೆಕ್ಸ್ಟ್ ನೀವು ಸಂಭವನಾರ್ಥಕ ಕ್ರಿಯಾಪದ, ಮೂರನೇದಾಗಿ ನಿಷೇಧಾರ್ಥಕ ಕ್ರಿಯಾಪದ, ಪ್ರಶ್ನಾರ್ಥಕ ಕ್ರಿಯಾಪದ ಅಂತ ಹೆಚ್ಚಿದಾಗಿ ಕೇಳಲ್ಲ. ಇವು 3ನ್ನೇ ಜಾಸ್ತಿಯಾಗಿ ಕೇಳ್ತಾರೆ. ವಿದ್ಯಾರ್ಥಕ ರೂಪ ಕ್ರಿಯಾಪದ ಅಂತ ಅಂದರೆ ಏನು? ವಿದ್ಯಾರ್ಥಕ ಅಂದರೆ ನೀವು ನೆನಪಿಟ್ಕೋಬೇಕು, ವಿಧಿ ಎಂದರೆ ಆಜ್ಞೆ, ಅಪ್ಪಣೆ, ವಿಜ್ಞಾಪನೆ, ಆಶೀರ್ವಾದ, ಹಾರೈಕೆ ಎಂದರ್ಥವಾಗುತ್ತದೆ. ಈ ಅರ್ಥವನ್ನು ಹೇಳುವ ಕ್ರಿಯಾಪದಗಳನ್ನು ವಿದ್ಯಾರ್ಥಕ ಕ್ರಿಯಾಪದ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ವಿಧಿ ಇರಬೇಕು, ಅಂದರೆ ಆಜ್ಞೆ ಇರಬೇಕು, ಒಂದು ಅಪ್ಪಣೆ ಇರಬೇಕು, ಪರ್ಮಿಷನ್ ಕೇಳೋದಂಥದ್ದು ಇರಬೇಕು, ಇಲ್ಲ ಆಶೀರ್ವಾದ ಮಾಡೋದಂತ ಇರಬೇಕು, ಹಾರೈಕೆಯನ್ನು ಮಾಡೋದು ಇರಬೇಕು, ವಿಜ್ಞಾಪನೆಯನ್ನು ಮಾಡೋದು ಇರಬೇಕು. ಅದನ್ನೆಲ್ಲ ವಿದ್ಯಾರ್ಥಕ ಕ್ರಿಯಾಪದ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ಮಾಡಲಿ, ಮಾಡಲಿ ಇಲ್ಲಿ ನೋಡಿ, ಇದು ಕೂಡ ವಿದ್ಯಾರ್ಥಕ. ಯಾಕಂದರೆ ಮಳೆಯಾಗಲಿ ಅಂದರೆ ಒಂದು ಏನು ಹೇಳ್ತಾ ಇದ್ದಾರೆ, ಆಜ್ಞೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಮಳೆಯಾಗಲಿ ಅನ್ನೋ ಆಜ್ಞೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಮಾಡಲಿ, ಕೆಲಸವನ್ನು ಮಾಡಲಿ. ನೆಕ್ಸ್ಟು ತಿನ್ನಲಿ, ತಿನ್ನಲಿ. ನೆಕ್ಸ್ಟು ಓದಲಿ, ಓದಲಿ. ಇವೆಲ್ಲ ವಿದ್ಯಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯಾಗಿರುತ್ತದೆ. ಧಾತುಗಳಿಗೆ ವಿದ್ಯಾರ್ಥ ಅಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳು ಆಗುತ್ತದೆ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ನಂತರ ಆಪ್ಷನ್ ನೀಡಿದರೆ ಸಂಭವನಾರ್ಥಕ. ಇವು ಅರ್ಥರೂಪ ಕ್ರಿಯಾಪದಗಳಲ್ಲಿ ವಿಧಗಳಲ್ಲಿ 3: ವಿದ್ಯಾರ್ಥಕ, ಸಂಭವನಾರ್ಥಕ ಮತ್ತು ನಿಷೇಧಾರ್ಥಕ. ವಿದ್ಯಾರ್ಥಕ ಅಂದರೆ ಏನು ತಿಳ್ಕೊಂಡ್ರೆ, ಆಜ್ಞೆ, ಅಪ್ಪಣೆ, ವಿಜ್ಞಾಪನೆ, ಆಶೀರ್ವಾದ ಇವೆಲ್ಲವೂ ಇದ್ದರೆ ವಿದ್ಯಾರ್ಥಕ ಕ್ರಿಯಾಪದ. ಸಂಭವನಾರ್ಥಕ ಕ್ರಿಯಾಪದ ಅಂದರೆ ಏನು? ಸಂಭವನೆ ಅಂದರೆ ಸಂಶಯ, ಆಗ್ಬೋದು ಆಗದೆ ಇರ್ಬೋದು. ತರ್ಕ, ಸಂಶಯ, ಊಹೆ, ತರ್ಕ, ಈ ಅರ್ಥವನ್ನು ಹೇಳುವ ಕ್ರಿಯಾಪದಗಳನ್ನು ಸಂಭವನಾರ್ಥಕ ಕ್ರಿಯಾಪದಗಳು ಅಂತ ಹೇಳ್ತಾರೆ. 3 ಪಾಯಿಂಟ್ ಇರಬೇಕು ಸಂಭವನಾರ್ಥಕ ಕ್ರಿಯಾಪದದಲ್ಲಿ. ಮುಖ್ಯವಾಗಿ ಒಂದನೇದೇನಿರಬೇಕು? ಸಂಶಯ, ಸಂಶಯ ಇರಬೇಕು. ಊಹೆ, ಅದು ನಿರ್ದಿಷ್ಟವಾಗಿ ಇರಬಾರ್ದು. ತರ್ಕ, ಹೌದು ಆಗಿರಬೇಕು ಅಥವಾ ಇಲ್ಲ ಆಗಿರಬೇಕು. ಇದನ್ನು ಸಂಭವನಾರ್ಥಕ ಕ್ರಿಯಾಪದ ಅಂತ ಹೇಳ್ತಾರೆ. ಧಾತುಗಳಿಗೆ ಸಂಭವನಾರ್ಥಕ ಅಖ್ಯಾತ ಪ್ರತ್ಯಯಗಳು ಸೇರಿ ಸಂಭವನಾರ್ಥಕ ಕ್ರಿಯಾಪದಗಳು ಆಗುತ್ತವೆ. ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ನೋಡೋದಾದರೆ, ಮಾಡಿಯಾನು, ನೆನ್ಪಿಟ್ಕೊಳ್ಳಿ, ಮಾಡಿಯಾನು, ಮಾಡಿಯಾನು. ತಿಂದಾಳು, ತಿಂದಾಳು. ಓದಿಯಾರು, ಓದಿಯಾರು. ಇವೆಲ್ಲ ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ. ಏನಿರಬೇಕು? ಸಂಶಯ ಇರಬೇಕು. ಮಾಡಿಯಾನು, ಕೆಲಸ ಮಾಡೇನೋ ಇಲ್ಲೋ ಗೊತ್ತಿಲ್ಲ. ತಿಂದಳು, ತಿಂದಳು ಏನೋ ಗೊತ್ತಿಲ್ಲ, ಊಹೆ. ಓದಿಯಾರು, ತರ್ಕ, ಓದಿರೋ ಓದಿ ಬಿಟ್ಟರೋ ಯಾವುದು ಗೊತ್ತಿಲ್ಲ. ಅದನ್ನು 3ನೇ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಸಿ ನಿಷೇಧಾರ್ಥಕ ಕ್ರಿಯಾಪದ. ನಿಷೇಧಾರ್ಥಕ ಅಂದರೆ ನೀವು ತಿಳ್ಕೋಬೇಕು, ರಾಂಗ್, ನಿಷೇಧ ಇರಬೇಕು. ಕ್ರಿಯೆ ನಡೆದಿಲ್ಲ ಅಥವಾ ನಡೆಯುವುದಿಲ್ಲ ಎಂದು ಅರ್ಥವನ್ನು ಹೇಳೋದನ್ನು ನಿಷೇಧಾರ್ಥಕ ಕ್ರಿಯಾಪದ ರೂಪ ಅಂತ ಹೇಳ್ತಾರೆ. ಧಾತುಗಳಿಗೆ ನಿಷೇಧಾರ್ಥಕ ಅಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ಆಗುತ್ತವೆ. ಉದಾಹರಣೆ ನೋಡೋದಾದರೆ, ಮಾಡನು, ಮಾಡನು. ನಂತರ ತಿನ್ನಳು, ತಿನ್ನಳು. ನಂತರ ಓದರು. ಇವೆಲ್ಲ ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ. ಪ್ರಶ್ನಾರ್ಥಕ ಅಂದರೆ ಪ್ರಶ್ನೆಯನ್ನು ಕೇಳೋದು. ಏಕೆ, ಹೇಗೆ, ಇವು ಅರ್ಥರೂಪ ಕ್ರಿಯಾಪದದಲ್ಲಿ ಪ್ರಶ್ನಾ ಕ್ರಿಯಾಪದ ಬರುವುದಿಲ್ಲ.
ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕಾಗ್ತದೆ. ನಂತರ ಪ್ರಶ್ನೆ ಸಂಖ್ಯೆ 5, ಉದ್ಯೋಗ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಉಜ್ಜುಗ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಉಜ್ಜುಗ. ಓಕೆ, ತತ್ಸಮ ತದ್ಭವವನ್ನು ತಿಳ್ಕೋಬೇಕು. ಓಕೆ, ತತ್ಸಮ ಅಂದರೆ ಏನು, ತದ್ಭವ ಅಂದರೆ ಏನು. ಸಂಸ್ಕೃತಿಯಿಂದ ಯಥಾವತ್ತಾಗಿ ಬಂದರೆ ಅದು ತತ್ಸಮ, ಸ್ವಲ್ಪ ಸಂಸ್ಕೃತಿಯಿಂದ ಕನ್ನಡಕ್ಕೆ ಬರುವಾಗ ಬದಲಾವಣೆಯಾಗಿ ಬಂದರೆ ಅದನ್ನು ತದ್ಭವ ಅಂತ ಹೇಳಲಾಗುತ್ತದೆ. ಇಲ್ಲಿ ಉದ್ಯೋಗ ಪದದ ತದ್ಭವ ರೂಪ ಉಜ್ಜುಗ. ಹಾಗಾದರೆ ತತ್ಸಮದಿಂದ ತದ್ಭವಕ್ಕೆ ಬಂದಿದ್ದನ್ನು ಒಂದು ಎಕ್ಸಾಂಪಲ್ಗಳ ಮೂಲಕ ನೋಡುವ. ಮುಖ್ಯವಾದಂಥ ಎಕ್ಸಾಂಪಲ್ಗಳು ದ್ಯೂತ, ಜೂಜು ಸಂಪೂರ್ಣವಾಗಿ ಬದಲಾವಣೆ ಹೊಂದಿದವನು ಜೂಜು. ವಂದ್ಯ ಬಂಜೆ. ಕುಟಾರ ಕೊಡಲಿ. ವಿದ್ಯಾಧರ ಬಿಜ್ಜೋದರ. ನೋಡಿ, ಪೂರ್ಣ ಪ್ರಮಾಣದಲ್ಲಿ ತತ್ಸಮದಿಂದ ತದ್ಭವಕ್ಕೆ ಬದಲಾವಣೆ ಆಗುತ್ತೆ. ಪಾದುಕ ಹಾವುಗೆ. ಇವೆಲ್ಲ ತತ್ಸಮದಿಂದ ತದ್ಭವಕ್ಕೆ ಸಂಪೂರ್ಣವಾಗಿ ಬದಲಾವಣೆ ಹೊಂದಿದಂಥದ್ದು. ಅರ್ಕ ಯಕ್ಕ. ನೆಕ್ಸ್ಟ್ ವರುಷ, ರಾಜ ರಾಯ, ಭಕ್ತ ಬಕುತ, ದಿಶಾ ದೆಸೆ, ಸುಧ ಸೊದೆ, ತಟ ತಡಿ, ಪಟ್ಟಣ ಪತ್ತನ, ದರ್ಶನ ದರುಶನ, ಕೀರ್ತಿ ಕೀರುತಿ, ಶ್ರೀ ಸಿರಿ, ವೀರ ಬೀರ, ವಿಜ್ಞಾಪನೆ ಭಿನ್ನಃ, ಚಂದ್ರ ಚಂದಿರ, ಸಾಮಂತ ಸಾವಂತ, ಪೃಥ್ವಿ ಪೊಡವಿ, ಸಕಲ ಸಕಳ, ವಸತಿ ಬಸದಿ ಅಥವಾ ಬಸ್ತಿ ಅಂತಲೂ ಕರೀತಾರೆ. ಅಗ್ನಿ ಅಗ್ಗಿ. ಇದು ಪೂರ್ಣ ಬದಲಾವಣೆಗೊಂಡಂಥ ತದ್ಭವ ಪದಗಳು. ಇದು ತತ್ಸಮ ತದ್ಭವಕ್ಕೆ ಉದಾಹರಣೆಯಾಗಿದೆ. ನಂತರದಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡುವ.